7/8 ದಶಮಾಂಶವಾಗಿ ಬರೆಯಿರಿ. ಇಲ್ಲಿ ಕೊಟ್ಟಿರುವ ಭಿನ್ನರಾಶಿಯಾದ 7/8 ನಾವು ದಶಮಾಂಶ ರೂಪದಲ್ಲಿ ಬರಿಬೇಕು. ಮೊದಲಿಗೆ ನಾವು ಅರ್ಥೈಸ್ಕೊಳ್ಬೇಕಾಗಿರೋದೇನು ಅಂದ್ರೆ, ಈ 7/8 ಚಿಹ್ನೆಯ ರೂಪದಲ್ಲಿ ಈ ರೀತಿ ಕೂಡ ಬರ್ಕೊಳ್ಬಹುದು, ಅಥವಾ ಈ ರೂಪದಲ್ಲಿ ಕೂಡ ಬರ್ಕೊಳ್ಬಹುದು. ಇದರ ದಶಮಾಂಶ ರೂಪ ಏನು ಅಂತ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. 7/8 ಒಂದು ಸಮಭಿನ್ನ ರಾಶಿಯಾಗಿದೆ, ಅಂದ್ರೆ ಅಂಶ ಛೇದಕ್ಕಿಂತ ಕಮ್ಮಿ ಕಂಡು ಬರ್ತಿದೆ. ಹೀಗಿದ್ದಲ್ಲಿ ಇದರ ದಶಮಾಂಶ ಮೌಲ್ಯ ಖಂಡಿತವಾಗ್ಲೂ 1ಕ್ಕಿಂತ ಕಡಿಮೆ ಬರುತ್ತೆ. ಹಾಗಾಗಿ ಈ ರೂಪದಲ್ಲಿ ನಾವು 7ರ ನಂತರ ಒಂದು ದಶಮಾಂಶ ಬಿಂದುವನ್ನ ಇಟ್ಕೊಂಡು ಕೆಲವಷ್ಟು ಸೊನ್ನೆಗಳನ್ನ ಪರಿಗಣಿಸೋಣ. ಈ ರೀತಿ ತುಂಬಾ ಸ್ಪಷ್ಟವಾಗಿ 7ಅನ್ನ ನಾವು 8ರಿಂದ ಭಾಗಿಸ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ 7 8ಕ್ಕಿಂತ ಕಮ್ಮಿ. ಹಾಗಾಗಿ ನಮಗೆ ಮತ್ತೊಂದು ಸೊನ್ನೆಯ ಅವಶ್ಯಕತೆ ಇದೆ. ಇಲ್ಲಿ ನಾವು ದಶಮಾಂಶ ಬಿಂದುವನ್ನ ದಾಟಿ ಹೋಗ್ತಿರೋದ್ರಿಂದ ಭಾಗಲಬ್ಧದಲ್ಲಿ ನಾವು ಅದೇ ಸ್ಥಾನದಲ್ಲಿ ದಶಮಾಂಶ ಬಿಂದುವನ್ನ ತಗೊಳ್ತೇವೆ, 0 ಪಾಯಿಂಟ್ ಅಂತ. ಈಗ 70ನ್ನ 8ರಿಂದ ಭಾಗಿಸೋಣ. 8 8 64. 64ನ್ನ 70ರಿಂದ ಕಳೆಯೋಣ, ಶೇಷ ಬಂದು 6 ಅಂತ ಸಿಕ್ಕತ್ತೆ. ಇದೇ ರೀತಿ ಮತ್ತೊಂದು ಸೊನ್ನೆಯನ್ನ ತಗೊಂಡು ನಾವು ಭಾಗಾಕಾರವನ್ನು ಮುಂದುವರಿಸಬೇಕು. ಎಲ್ಲಿಯವರೆಗೂ ಮುಂದುವರಿಸಬೇಕು? ಶೇಷ 0 ಸಿಕ್ಕುವವರೆಗೂ ಮುಂದುವರಿಸಬೇಕು. ಕೆಲವಷ್ಟು ಭಾಗಾಕಾರದಲ್ಲಿ ಶೇಷ 0 ಸಿಗದೇರನ್ನು ಇರ್ಬೋದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. 0ನ ತಗೊಳ್ಳೋಣ. ಈಗ 60 ಆಯ್ತು. 60/8. 8 7 56. 60 - 56 ಬಂದು 4 ಸಿಕ್ಕತ್ತೆ. ಈಗ ಮತ್ತೊಂದು ಸೊನ್ನೆಯನ್ನ ಪರಿಗಣಿಸೋಣ. 40/8. 8 5 40. ಈ ಒಂದು ಭಾಗಾಕಾರದಲ್ಲಿ 0 ಶೇಷವಾಗಿ ಸಿಗ್ತಾ ಇದೆ. ಒಂದು ವೇಳೆ ಶೇಷ 0 ಸಿಗದೇ ಇದ್ರೆ ಕನಿಷ್ಠ 4 ದಶಮಾಂಶಗಳನ್ನ ಕಂಡುಹಿಡಿದು ನಾವು ಭಾಗಾಕಾರವನ್ನ ಅಲ್ಲಿ ನಿಲ್ಲಿಸಬಹುದು. ಆದ್ರೆ ಇಲ್ಲಿ 0 ಸಿಗ್ತಾ ಇರೋದ್ರಿಂದ 7/8ರ ದಶಮಾಂಶ ರೂಪ ಬಂದು ನಮಗೆ ಸಿಕ್ಕಿರುವ ಈ ಭಾಗಲಬ್ಧವಾದ 0.875 ಆಗಿರುತ್ತೆ.